ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಂದು ಸಲ ಗಾಳಿಗೆ ತಾನೇ ಎಲ್ಲರಿಗಿಂತ ಬಲಿಷ್ಠ ಎಂಬ ಅಹಂಕಾರ ಉಂಟಾಯಿತು. ತಾನು ಇಲ್ಲದಿದ್ರೆ ಯಾವ ಜೀವ ಜಂತುಗಳು ಪ್ರಕೃತಿಯಲ್ಲಿ ಜೀವಿಸುತ್ತಲೇ ಇರಲಿಲ್ಲ. ಹಾಗಾಗಿ ಪಂಚಭೂತಗಳಲ್ಲಿ ತಾನೇ ಎಲ್ಲರಿಗಿಂತ ಬಲಿಷ್ಠನೆಂದು ಜಂಬ ಪಡುತ್ತಿತ್ತು. ಗಾಳಿ ಸೂರ್ಯನ ಬಳಿ ಹೋಗಿ, ನಾನೇ ಎಲ್ಲರಿಗಿಂತ ಬಲಿಷ್ಠ, ನಾನಿಲ್ಲದಿದ್ದರೆ ಪ್ರಕೃತಿಯಲ್ಲಿ ಯಾರೂ ಕೂಡ ಬದುಕ್ತಿರ್ಲಿಲ್ಲ ಎಂದು ಜಂಬ ಕೊಚ್ಚುತ್ತಾ ಹೇಳಿತು. ಆಗ ಸೂರ್ಯ ಹೇಳ್ತಾನೆ, ನಾವೆಲ್ಲರೂ ಸಮಾನರೇ, ಇಲ್ಲಿ ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ, ಪ್ರಕೃತಿಯಲ್ಲಿ ನಾವೆಲ್ಲರೂ ಸಮಾನರೇ ಎಂದು ಹೇಳಿದ. ಗಾಳಿ ಸೂರ್ಯನ ಮಾತನ್ನು ಒಪ್ಪಲೇ ಇಲ್ಲ. ಈ ವಿಚಾರದಲ್ಲಿ ಸೂರ್ಯನಿಗೂ ಗಾಳಿಗೂ ವಾದ ನಡೆಯಿತು. ಗಾಳಿ ತಾನೇ ಎಲ್ಲರಿಗಿಂತ ಬಲಿಷ್ಠ ಎಂದು ಹೇಳುತ್ತಾ ಬಂತು. ಇದು ಇಬ್ಬರು ಸ್ನೇಹಿತರ ನಡುವಿನ ವಾದ ವಿವಾದವಾದ್ದರಿಂದ ಅದು ಅಷ್ಟಕ್ಕೆ ನಿಲ್ಲಲೇ ಇಲ್ಲ. ಆಗ ಇಬ್ಬರು ಸೋಲಲು ಒಪ್ಪಲೇ ಇಲ್ಲ. ದೀರ್ಘಕಾಲದ ಚರ್ಚೆಯ ನಂತರ ಇಬ್ಬರು ಒಂದು ತೀರ್ಮಾನಕ್ಕೆ ಬಂದರು. ಬರೀ ವಾದ ವಿವಾದಗಳಿಂದ ಯಾವ ಉದ್ದೇಶವೂ ಈಡೇರುವುದಿಲ್ಲ. ತಮ್ಮ ಹೇಳಿಕೆಯನ್ನು ಸಮರ್ಥಿಸಲು ಏನಾದರೂ ಪ್ರಯೋಗಗಳನ್ನ ಮಾಡಬೇಕು ಎಂದು ಇಬ್ಬರು ನಿಶ್ಚಯಿಸಿದ್ರು. ದಾರಿಯಲ್ಲಿ ಒಬ್ಬ ಪ್ರಯಾಣಿಕ ನಡೆದು ಹೋಗುತ್ತಿರುವುದನ್ನು ನೋಡಿದ ಸೂರ್ಯನಿಗೆ ಒಂದು ಒಳ್ಳೆಯ ಆಲೋಚನೆ ಹೊಳೆಯಿತು. ಗಾಳಿಯೊಂದಿಗೆ ಸೂರ್ಯ, ಆ ಮನುಷ್ಯನ ಮೇಲೆ ನಮ್ಮ ಶಕ್ತಿಯನ್ನು ಪ್ರಯೋಗಿಸೋಣ. ಯಾರು ಅವನ ಅಂಗಿಯನ್ನು ಬಿಚ್ಚುವಂತೆ ಮಾಡುವರೋ ಅವರು ಗೆದ್ದಂತೆ. ಮೊದಲ ಅವಕಾಶ ನಿನಗೆ ಎಂದು ಗಾಳಿಗೆ ಹೇಳಿದ ಸೂರ್ಯ. ಈಗ ಮೊದಲ ಅವಕಾಶ ಗಾಳಿಯದಾಗಿತ್ತು. ಅದು ಅತಿ ಶೀತಲವಾದ ಗಾಳಿಯನ್ನು ಜೋರಾಗಿ ಬೀಸಿತು. ರಭಸವಾಗಿ ಬೀಸಿದಷ್ಟು ಆ ಮನುಷ್ಯ ಗಡಗಡ ನಡುಗುತ್ತಾ ಅಂಗಿಯನ್ನು ಇನ್ನಷ್ಟು ಹತ್ತಿರವಾಗುವಂತೆ ಎಳೆದುಕೊಳ್ಳತೊಡಗಿದ. ಎಲ್ಲಾ ತರದ ಉಪಾಯಗಳನ್ನ ಗಾಳಿ ಮಾಡಿತು. ಆ ಮನುಷ್ಯನ ಅಂಗಿ ರಭಸಕ್ಕೆ ಕಿತ್ತು ಬರುವಷ್ಟು ಜೋರಾಗಿ ಗಾಳಿ ಬೀಸಿತು. ಅದು ಜೋರಾಗಿ ಬೀಸಿದಷ್ಟು ಆತ ಅಂಗಿಯನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡ. ಅದರ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಗಾಳಿಗೆ ಈ ಕೆಲಸ ತನ್ನಿಂದ ಸಾಧ್ಯವಿಲ್ಲವೆಂದು ಅನಿಸತೊಡಗಿತು. ಅದು ಬೇಸರ ಹಾಗೂ ಅವಮಾನದಿಂದ ತನ್ನ ಪ್ರಯತ್ನವನ್ನ ಕೈಬಿಟ್ಟಿತು. ಈಗ ಸೂರ್ಯನ ಸರದಿ. ಸೂರ್ಯ ಒಂದು ಕ್ಷಣ ಮರೆಯಾದಂತೆ ಮಾಡಿದ. ಮತ್ತೆ ಮೋಡದ ಪರದೆಯನ್ನು ಸರಿಸಿ ಹೊರಬಂದು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳಕಿನ ಪ್ರಕಾಶವನ್ನ ಬೀರಿದ. ಬರುಬರುತ್ತಾ ಆ ಮನುಷ್ಯನಿಗೆ ಬಿಸಿಲಿನ ತಾಪದ ಅನುಭವ ಜಾಸ್ತಿ ಆಗುತ್ತಾ ಹೋಯಿತು. ಸೂರ್ಯನ ಪ್ರಕಾಶ ಅವನನ್ನು ಸುಡುವಂತೆ ಮಾಡಿತು. ಮೊದಲು ಅವನು ತನ್ನ ಅಂಗಿಯ ಗುಂಡಿಯನ್ನು ಬಿಚ್ಚಿದ. ನಂತರ ಅಂಗಿಯನ್ನೇ ಕಳಚಿದ. ಆಗಲೂ ಅವನು ಬೆವರತೊಡಗಿದ. ಒಂದು ಮರದ ನೆರಳಿನಲ್ಲಿ ಹೋಗಿ ಕುಳಿತು ತನ್ನ ಅಂಗಿಯಿಂದಲೇ ಗಾಳಿ ಬೀಸಿಕೊಳ್ಳತೊಡಗಿದ. ಆಗ ಗಾಳಿ ಸೂರ್ಯನೇ ತನಗಿಂತ ಬಲಿಷ್ಠನೆಂದು ಒಪ್ಪಿಕೊಂಡಿತು. ಆಗ ಸೂರ್ಯ ಪೆಚ್ಚಾದ ವಾಯುವಿನ ಮುಖವನ್ನು ನೋಡಿ ಅವನನ್ನು ಸಮಾಧಾನಪಡಿಸುತ್ತಾ, ಗೆಳೆಯ, ಬೇಸರ ಪಡಬೇಡ, ನಮ್ಮಲ್ಲಿ ಯಾರೂ ಹೆಚ್ಚು ಇಲ್ಲ ಕಡಿಮೆಯೂ ಇಲ್ಲ ಎಂದು ನಾನು ನಿನಗೆ ಆಗಲೇ ಹೇಳಲಿಲ್ವೇ? ಸುಮ್ಮನೆ ನಿನಗೆ ಅದನ್ನು ಅರ್ಥ ಮಾಡಿಸಲು ನಾನು ಹೀಗೆ ಮಾಡಬೇಕಾಯಿತು. ಗೆಳೆಯ, ಹೇಗಾದರೂ ನಾವೆಲ್ಲರೂ ಸಮಾನರಲ್ವೇ ಎಂದು ಗಾಳಿಯನ್ನು ಸಮಾಧಾನಪಡಿಸಿದ. ಇದರ ಅರ್ಥ ಹೀಗೆ ನಾವೆಲ್ಲರೂ ಕೂಡ ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಬದುಕಿದ್ರೆ ಎಲ್ಲರೂ ಸಮಾನರೇ. ವೃದ್ಧೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಳು. ಚಿಕಿತ್ಸೆ ನೀಡಿದ ವೈದ್ಯರು ತಮ್ಮ ಕೈಯಿಂದಾದ ಪ್ರಯತ್ನ ಮಾಡಿ ಕೊನೆಗೆ ಕೈ ಚೆಲ್ಲಿ ಈಗ ಯಾವುದೇ ಚಿಕಿತ್ಸೆ ನೀಡಿದ್ರೂ ಅವರು ಸ್ಪಂದಿಸೋದಿಲ್ಲ. ಅವರ ಜೀವನದ ಕೆಲವು ದಿನಗಳು ಉಳಿದಿವೆ. ಮನೆಗೆ ಕರೆದುಕೊಂಡು ಹೋಗಿ ಎಂದರು. ಮಗ ಸೊಸೆ ಆ ವೃದ್ಧೆಯನ್ನು ನೋಡಿಕೊಳ್ಳಲು ನರ್ಸನ್ನ ನೇಮಿಸಿ ಆಫೀಸಿನ ಜಂಜಾಟದಲ್ಲಿ ಮುಳುಗಿದರು. ಹಾಸ್ಟೆಲ್ನಲ್ಲಿದ್ದ ಪುಟ್ಟ ಮೊಮ್ಮಗ ರಜೆಗೆಂದು ಮನೆಗೆ ಬಂದವನೇ ಅಜ್ಜಿ ಬಳಿ ಹೋಗಿ ಅವಳ ತಲೆ ಮೇಲೆ ಕೈ ಆಡಿಸಿ, ನಿಂಗೇನು ಆಗಿಲ್ಲ ಅಜ್ಜಿ, ಬೇಗ ಹುಷಾರಾಗ್ತಿ ಎಂದು ತನ್ನ ಬಾಲ ಭಾಷೆಯಲ್ಲಿ ನುಡಿದ. ನಗುವನ್ನೇ ಮರೆತಿದ್ದ ಆ ಅಜ್ಜಿಯ ಮೊಗದಲ್ಲಿ ಅಂದು ನಗು ಹರಡಿತು. ಇನ್ನು ಬದುಕಬೇಕು ಎಂಬ ಆಶಾವಾದವು ಚಿಗುರೊಡೆಯಿತು. ಸ್ವಲ್ಪ ಹೊತ್ತಲ್ಲೇ ಮತ್ತೆ ಅಜ್ಜಿ ಕೋಣೆಗೆ ಬಂದ ಮಗು, ನೀನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀಯಂತೆ, ನನಗಾಗಿ ಅಡುಗೆ ಮಾಡಿ ತುತ್ತು ತಿನಿಸೋದಿಲ್ವೇ ಎಂದಿತು ಮಗು. ಇದನ್ನು ನೋಡಿ ಗದರಿದ ನರ್ಸ್, ಅವರಿಗೆ ಹುಷಾರಿಲ್ಲ ಅಂತ ಗೊತ್ತಿಲ್ಲೋ ನಿನಗೆ, ಆಚೆ ಹೋಗು, ತೊಂದರೆ ಕೊಡಬೇಡ ಎಂದಳು. ಮಗುವನ್ನು ಗದರಿಸಬೇಡ ಎಂದು ಕಣ್ಸನ್ನೆಯಲ್ಲೇ ನರ್ಸ್ಗೆ ಸೂಚಿಸಿದಳು. ಮರುದಿನ ಒಂದಿಷ್ಟು ಚೈತನ್ಯ ಬಂತು. ನರ್ಸ್ ನೆರವಿನಿಂದ ಸ್ನಾನ ಮಾಡಿದ ಆಕೆ ನನ್ನನ್ನು ಅಡುಗೆ ಮನೆ ಕರೆದುಕೊಂಡು ಹೋಗು ಎಂದಳು. ಅಡುಗೆ ಕೆಲಸದಲ್ಲೂ ನರ್ಸ್ನಿಂದಲೇ ಸಣ್ಣ ಪುಟ್ಟ ಸಹಾಯ ಪಡೆದು ಊಟ ತಯಾರಿಸಿ ಬಿಟ್ಟಳು ಅಜ್ಜಿ. ಮೊಮ್ಮಗನನ್ನು ನೆಲದ ಮೇಲೆ ಕೂರಿಸಿ ಕೈತುತ್ತು ತಿನ್ನಿಸಿದಳು. ಅಷ್ಟರಲ್ಲೇ ಆ ವೃದ್ಧೆಯ ಕಣ್ಣಂಚು ಒದ್ದೆಯಾದವು. ಯಾಕೆ ಅಳ್ತಾ ಇದ್ದಿ ಎಂದು ಮಗು ಕೇಳಿದಾಗ, ಏನಿಲ್ಲ, ನಿನ್ನ ಅಪ್ಪನಿಗೂ ಹೀಗೆ ಕೈತುತ್ತು ಹಾಕಿದೆ, ಆಗೆಲ್ಲ ಖುಷಿ ಪಡ್ತಿದ್ದ, ಈಗ ಆತ ಬರೀ ದುಡ್ಡಲ್ಲಿ ಖುಷಿ ಪಡ್ತಾ ಇದ್ದಾನೆ ಕಣಪ್ಪ. ಹುಷಾರಿಲ್ಲದ ಅಮ್ಮನನ್ನು ಮಾತಾಡಿಸಲು ಅವನಿಗೆ ಪುರ್ಸೋತಿಲ್ಲ ನೋಡು ಅಂದಾಗ ತಟ್ಟನೆ ಅಜ್ಜಿ ಕೈ ಹಿಡಿದುಕೊಂಡ ಮಗು, ನಾನು ಹಾಸ್ಟೆಲ್ಗೆ ಹೋಗಲ್ಲ, ಇಲ್ಲೇ ಇದ್ದು ಚೆನ್ನಾಗಿ ಓದ್ತೇನೆ, ನಿನಗೆ ಔಷಧ ಕೊಟ್ಟು ಕಾಯಿಲೆ ವಾಸಿ ಮಾಡ್ತೇನೆ ಎಂದಿತು. ಈ ಪ್ರೀತಿಯ ಮಾತಿಗೆ, ಆಪ್ತತೆಯ ಸ್ಪರ್ಶಕ್ಕೆ ಅಜ್ಜಿ ಮತ್ತೆ ಗೆಲುವಾದಳು. ಇದು ಒಂದು ಮನೆಯ ಕಥೆಯಲ್ಲ, ಬಹಳಷ್ಟು ಮನೆಯಲ್ಲಿ ಈ ಕಥೆಗಳು ನಡೀತಾ ಇದೆ. ಪ್ರೀತಿ ಮತ್ತು ಸಂಬಂಧಗಳಿಗೆ ಇರುವ ಶಕ್ತಿಯದು. ಆಸರೆ ಸಾಂತ್ವನದ ಒಂದೇ ಒಂದು ಮಾತು, ಏನೇ ಆಗಲಿ ಕಷ್ಟವನ್ನು ಮೀರಿ ಬೆಳೆಯೋಣ ಎಂಬ ಭಾವ. ಇದೆಲ್ಲವೂ ಅಸಾಧಾರಣ ಪರಿವರ್ತನೆಗೆ ನಾಂದಿ ಹಾಡಬಲ್ಲವು. ಕೊರಗೋದನ್ನು ಬಿಟ್ಟು ಬಾಳುವುದನ್ನು ಕಲಿತು ಇತರರಿಗೂ ಖುಷಿ ಹಂಚುತ್ತಾ ಸಾಗುವುದೇ ನಿಜವಾದ ಬದುಕು. ಯಾರೋ ಕೇಳಿದ್ರಂತೆ, ಜೀವನಕ್ಕೇನು ಅರ್ಥವಿದೆ ಅಂತ.
ಅದಕ್ಕೆ ಚಿಂತಕ ನೀಡಿದ ಚಂದದ ಉತ್ತರ, ಅರ್ಥ ನೀಡಲೆಂದೇ ಆ ಜೀವನವನ್ನು ಭಗವಂತ ನಮಗೆ ನೀಡಿದ್ದಾನೆ. ಹಾಗಾಗಿ ಜೀವನಕ್ಕೆ ಅರ್ಥ, ಬಣ್ಣ, ಬೆಳಕು ತುಂಬೋಣ. ಏನಂತೀರಿ?